ಸಾಯಿಲ್ ಟೆಸ್ಟ್ ಮಾಡಿಸಿ ಅಪ್ಲೈ ಮಾಡ್ತಾ ಇದ್ದೀರಾ ಮಿನ್ಶಕ್ತಿನ? ಫುಡ್ಸ್ ಕೊಟ್ಟಿರ್ತೀವಿ, ಮಿನ್ಶಕ್ತಿ ವಿತ್ ಮಿನ್ಶಕ್ತಿ ಮಲ್ಟಿಪಲ್ ಫರ್ಟಿಲೈಸರ್ಸ್ ಇದೆಲ್ಲ ಕೊಟ್ಟಿರ್ತೀವಿ. ಸರ್, ಈಗ ಇದನ್ನ ಮಿನ್ಶಕ್ತಿನ ಸೊ ಬೇರೆ ಪ್ಲಾಂಟರ್ಸ್ ಗಳಿಗೆ ಸಜೆಷನ್ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀನಿ. ಏನಾಯ್ತು, ಪ್ಲಾಂಟ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು. ಎಲ್ಲರಿಗೂ ನಮಸ್ತೆ, ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲಾಂಟೇಶನ್ ಬಂದು ನಿತಿನ್ ಅವ್ರದ್ದು, ಶ್ರೀಮಂಗಲ ಹತ್ರ ಕುರ್ಚಿ ವಿಲೇಜ್ ಅಂತ. ಸೊ ಬನ್ನಿ ಅವ್ರ ಹತ್ರ ನಾನು ನಿಮ್ಗೆ ಹೇಳ್ತೀನಿ, ಅಂದ್ರೆ ಕೇಳ್ಕೊಳ್ತಾನೆ ಯಾವ ರೀತಿ ಪ್ಲಾಂಟೇಶನ್ ಹೇಗ್ ಮಾಡಿದ್ದಾರೆ, ಜೊತೆಗೆ ಮಿನ್ಶಕ್ತಿ ಎಲ್ಲ ಅಪ್ಲೈ ಮಾಡಿದ್ದಾರೆ. ಸೊ ಯಾವ ರೀತಿ ಮಾಡಿದ್ದಾರೆ, ಎಷ್ಟು ಟೈಮ್ ಅಪ್ಲೈ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಅವ್ರ ಹತ್ರ ನಿಮ್ಗೆ ಕೇಳಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ತಮ್ಮ ಹೆಸರು? ನನ್ನ ಹೆಸರು ನಿತಿನ್ ನಂಜಪ್ಪ ಅಂತ ಹೇಳಿ. ಓಕೆ. ಫ್ಯಾಮಿಲಿ ನೇಮ್ ಕಳ್ಳಿಚಂಡ. ತಂದೆಯವ್ರ ಹೆಸರು ಕಳ್ಳಿಚಂಡ ವಿಷ್ಣು ಅಂತ ಹೇಳಿ. ನಮ್ದು ಕುರ್ಚಿ ಗ್ರಾಮ, ಶ್ರೀಮಂಗಲ ವಿಲೇಜ್. ಯಾವ ಇದಕ್ಕೆ ಸೇರುತ್ತೆ ಸರ್? ಇದು ಪೊನ್ನಂಪೇಟೆ ಹೋಬಳಿ, ಪೊನ್ನಂಪೇಟೆ ಇದಕ್ಕೆ ಬರುತ್ತೆ. ಈಗ ಸರ್, ಅಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಎಕರೆ ಪ್ಲಾಂಟೇಶನ್ ಇದೆ ಇಲ್ಲಿ? ನಮ್ದು ಇಲ್ಲಿ ಬಂದ್ಬಿಟ್ಟು 18 acres ಪ್ಲಾಂಟೇಶನ್ ಇದೆ. ಅದರಲ್ಲಿ ಪ್ಲಸ್ 4 acres ಅರ್ಕನೆಟ್ ಇದೆ, 18 acres ಕಾಫಿ ಅಂಡ್ ಅರ್ಕನೆಟ್ ಇದೆ, 4 acres ಬರೀ ಅರ್ಕನೆಟ್ ಇದೆ. ಬರೀ ರೋಬಸ್ಟಾ ಎಲ್ಲ ಆಲ್ ಕಾಫಿ ಬಂದ್ಬಿಟ್ಟು ಅರೇಬಿಕಾ ಇಲ್ಲ, ಫುಲ್ ಎಲ್ಲ ರೋಬಸ್ಟಾ. ಓಕೆ ಸರ್, ಈಗ ಆಕ್ಚುಲಿ ಮಿನ್ಶಕ್ತಿ ಅಪ್ಲೈ ಮಾಡಿದೀರಾ ಅಂತ ನಾನು ಕೇಳ್ಪಟ್ಟೆ. ಹೌದು. ಸೊ ಎಷ್ಟು ವರ್ಷದಿಂದ ನೀವು ಮಿನ್ಶಕ್ತಿ ಅಪ್ಲೈ ಮಾಡ್ತಾ ಇದ್ದೀರಾ? ನಾವೀಗ ಬಂದ್ಬಿಟ್ಟು ಫಸ್ಟ್ ನಾವು ಮಿನ್ಶಕ್ತಿ ಇಂಟ್ರೊಡ್ಯೂಸ್ ಆಗಿದ್ದು 2017 ಅಲ್ಲಿ. 2017 ಅಲ್ಲಿ ಮಿನ್ಶಕ್ತಿ ಗ್ರೀನ್ ಇಂಟ್ರೊಡ್ಯೂಸ್ ಆಯ್ತು. ಸೊ ಅದು ತಂದ್ಬಿಟ್ಟು ಇದು ಒಂದು ಟ್ರಯಲ್ ಪ್ಲಾಟ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು 50 grams ಅವ್ರ ರೆಕಮೆಂಡೇಶನ್ ಪ್ರಕಾರ 50 grams ಪರ್ ಪ್ಲಾಂಟ್ ಅಲ್ಲಿ ರೆಕಮೆಂಡೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ಮಿನ್ಶಕ್ತಿ ಸ್ಟಾರ್ಟ್ ಮಾಡಿದಾಗ ವಿ ಸಾ ಲಿಟಲ್ ಬಿಟ್ ಆಫ್ ಚೇಂಜಸ್ ನೋಡ್ಲಿಕ್ಕೆ ಬಂತು. ಅದಾದ್ಮೇಲೆ ನಾವು ವಿ ಕಂಟಿನ್ಯೂಡ್ ಯೂಸಿಂಗ್ ಮಿನ್ಶಕ್ತಿ ಫ್ರಮ್ 2017 ಆಸ್ 1 rounds. ಮತ್ತೆ ನಾವು ಹೋದಾಗ ನಾವು ಬೇರೆ ಬೇರೆ ನಮ್ಮ ಬ್ಲಾಕ್ ಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ. ಬ್ಲಾಕ್ ಬೈ ಬ್ಲಾಕ್ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ. ಮಿನ್ಶಕ್ತಿ ಗ್ರೀನ್ 50 grams ಯೂಸ್ ಮಾಡ್ತೀವಿ, ಅದನ್ನ 75 grams ಗೆ ತಂದ್ವಿ. 75 grams ಇಲ್ಲ, ಇಯರ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ರೌಂಡ್ ಸ್ಟಾರ್ಟ್ ಮಾಡಿದ್ದು ನಾವು. ಅದಾದ್ಮೇಲೆ ಯಾವಾಗ ನಮಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ರಿಸಲ್ಟ್ಸ್ ಅಂತ ಹೇಳಿದ್ರೆ ನಮಗೆ ಕಾಫಿ ಡ್ರಾಪಿಂಗ್ಸ್ ಆಗಲ್ಲ. ನಮ್ಮ ಈಚೆ ಮಳೆ ತುಂಬಾ ಜಾಸ್ತಿ. ನಾವು ಆವರೇಜ್ ರೈನ್ಫಾಲ್ 120+ inches ಬರುತ್ತೆ. ಸೊ ನಮಗೆ ಏನಂತ ಹೇಳಿದ್ರೆ ಅಬೌವ್ 80-90 inches ಹೋದ್ಮೇಲೆ ಡ್ರಾಪಿಂಗ್ಸ್ 100% ಆಗೇ ಆಗುತ್ತೆ, ರೋಬಸ್ಟಾ ಆಗೇ ಆಗುತ್ತೆ. ಸೊ ಡ್ರಾಪಿಂಗ್ಸ್ ಅದು ದಟ್ ವಾಸ್ ಅ ಮೇಜರ್ ಚಾಲೆಂಜ್ ನಮಗೆ. ಏನ್ ಮಾಡ್ಬೇಕು, ಯಾವ್ದು ಕೊಟ್ರೆ ಒಳ್ಳೇದು, ಯಾವ್ದು ಕೊಟ್ರೆ ಡ್ರಾಪಿಂಗ್ಸ್ ಕಡಿಮೆ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಪ್ರೀ ಮಾನ್ಸೂನ್ ಅಲ್ಲಿ 1 round ಮಿನ್ಶಕ್ತಿ ಕೊಡ್ತಾ ಇದ್ವಿ. ಮೇ ಟು ಜೂನ್ ಟೈಮ್. ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡ್ತಾ ಇದ್ರ ಅಥವಾ ಇಲ್ಲ, ಇಟ್ ಇಸ್ ಅ ಸೆಪರೇಟ್ ಅಪ್ಲಿಕೇಶನ್. ಗೊಬ್ಬರ ಜೊತೆ ಮಿಕ್ಸ್ ಮಾಡ್ತಾ ಇರ್ಲಿಲ್ಲ. ಅದು ಹಾಕ್ಬಿಟ್ಟು 20 days ಗ್ಯಾಪ್ ಅಲ್ಲಿ ನಾವು ಗೊಬ್ಬರ ಕೊಡ್ತಾ ಇದ್ವಿ. ಫಸ್ಟ್ ಅಪ್ಲಿಕೇಶನ್ ಆಫ್ಟರ್ ಪಿಕ್ಕಿಂಗ್ was ಮಿನ್ಶಕ್ತಿ. ಫಸ್ಟ್ ಅಪ್ಲಿಕೇಶನ್ ಆಫ್ಟರ್ ಪಿಕ್ಕಿಂಗ್. ಬ್ಲಾಸಮ್ ಆದ್ಮೇಲೆ ಬ್ಲಾಸಮ್ ಆಗಿ ಬ್ಯಾಕಿಂಗ್ ಕೊಡುವಾಗಲೂ ಕೊಡಬಹುದು. ದಟ್ ಪ್ರಾಕ್ಟೀಸ್. ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಾವು ಇನ್ಪುಟ್ಸ್ ಕೊಡ್ಬೋದು ತೋಟಕ್ಕೆ. ಯಾಕಂದ್ರೆ ಮಳೆ ಶುರು ಆದ ತಕ್ಷಣ ನಾವು ಇನ್ಪುಟ್ಸ್ ಕೊಟ್ರೆ ತುಂಬಾ ಲೀಚಿಂಗ್ ಆಗುತ್ತೆ, ವೇಸ್ಟೇಜ್ ತುಂಬಾ ಆಗುತ್ತೆ. ಸೊ ಹಂಗಾಗಿ ನಾವು ಏನ್ ಮಾಡ್ತಿದ್ವಿ, ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಮಿನ್ಶಕ್ತಿ ಕೊಡ್ತಾ ಇದ್ವಿ. ಅದರಲ್ಲಿ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದೇ ಸತ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು 2 to 3 years ಗ್ರಾಜುಯಲ್ ಯೂಸ್ ಮಾಡ್ತಾ ಬಂದಂಗೆ ರಿಸಲ್ಟ್ಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ಯಾಂಪಲ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಅಂತ ಹೇಳಿದ್ರೆ ಡ್ರಾಪಿಂಗ್ಸ್ ಕಡಿಮೆ ಆಯ್ತು, ಅಡಿಕೆಯಲ್ಲಿ ನಮಗೆ ನಟ್ ಕ್ರ್ಯಾಕಿಂಗ್ ಮತ್ತೆ ಅದರಲ್ಲೂ ಕೊಳೆ ರೋಗ ಬರೋದು, ಅಡಿಕೆ ಡ್ರಾಪಿಂಗ್ ಕೊಳೆ ರೋಗ ಬರೋದು ಕಡಿಮೆ ಆಯ್ತು. ನಾವು ಯೂಶಲಿ 2 to 3 rounds ಬೋರ್ಡೋಗೆ ಹೋಗ್ತಾ ಇದ್ವಿ ಫಸ್ಟ್ ವಿತೌಟ್ ಮಿನ್ಶಕ್ತಿ ಬಂದ್ಮೇಲೆ ನಾವ್ ಏನ್ ಮಾಡಿದ್ವಿ, ವಿ ಗಿವ್ 50 grams ಕಾಫಿ ಕೊಡ್ತಾ ಇದ್ವಿ, 75 grams ಅಡಿಕೆ ಕೊಡ್ತಾ ಇದ್ವಿ ನಾವು. ಅದು ಏನ್ ಹೇಗೆ ಹೆಲ್ಪ್ ಆಯ್ತು ಅಂದ್ರೆ ನಾವು 1 round ಬೋರ್ಡೋ ಕೊಡೋದು ಕಡಿಮೆ ಆಯ್ತು. 1 round ಬೋರ್ಡೋ ಕೊಡೋದು ಕಡಿಮೆ ಆಯ್ತು. ಸೊ ಅದರಲ್ಲಿ ನಮಗೆ ಇನ್ನೂ ಬೆನಿಫಿಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ ಕಾಫಿಗೂ ಅರ್ಕನೆಟ್ಗೂ. ಸೊ ಹಾಗಾಗಿ ನಾವು ಯೂಸ್ ಮಾಡ್ತಾ ಬಂದಂಗೆ ಏನಾಯ್ತು, ಆಸ್ ವಿ ಪ್ರೋಗ್ರೆಸ್ಡ್ ಈವನ್ ದ ವೆದರ್ ಕಂಡೀಷನ್ ತುಂಬಾ ಇರಾಟಿಕ್ ಆಗಿತ್ತು. ತುಂಬಾ ಇರಾಟಿಕ್. ಈಗ ಬಿಸಿಲು ಬಂದ್ರೆ ಇನ್ನೊಂದ್ಸತಿಗೆ ಮಳೆ ಬರ್ತಾ ಇತ್ತು, ಹಾಗೆ ಇರಾಟಿಕ್ ಆಗಿತ್ತು. ಸೊ ಇರಾಟಿಕ್ ವೆದರ್ ಕಂಡೀಷನ್ಗೆ ಏನಾಯ್ತು, ಪ್ಲಾಂಟ್ ಹೆಲ್ತ್ ಬಂದ್ಬಿಟ್ಟು ತುಂಬಾ ಅದ್ರದ್ದು ಇಮ್ಯುನಿಟಿ ತುಂಬಾ ಕಡಿಮೆ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಇನ್ಪುಟ್ಸ್ ಜಾಸ್ತಿ ಮಾಡ್ಬೇಕಾಗಿತ್ತು. ಅದರಿಂದ ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ
ಮಿನ್ಶಕ್ತಿ ಗ್ರೀನ್ ನಾವು 2 ಸತಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 ಸಲ 50 ಗ್ರಾಮ್ಸ್ ಪರ್ ಅಪ್ಲಿಕೇಶನ್ ಕಾಫಿಗೆ, 75 ಗ್ರಾಮ್ಸ್ ಪರ್ ಅಪ್ಲಿಕೇಶನ್ ಅಡಿಕೆಗೆ. ಸೊ 100 ಪ್ರೀ ಮಾನ್ಸೂನ್, ಅದಾದ್ಮೇಲೆ ಪೋಸ್ಟ್ ಮಾನ್ಸೂನ್ ಇನ್ನೊಂದು ರೌಂಡ್ ಕೊಡ್ತಾ ಇದ್ವಿ. ಸೆಪ್ಟೆಂಬರ್ ಅಕ್ಟೋಬರ್. ಪೋಸ್ಟ್ ಮಾನ್ಸೂನ್ ಯಾವಾಗ ನಮಗೆ ಮಳೆ ನಿಲ್ತು ಅಂತ ಗೊತ್ತಾಗುತ್ತೆ, ಸ್ವಲ್ಪ ಡ್ರಿಸಲಿಂಗ್ ರೈನ್ಸ್ ಇರುವಾಗ ಪೋಸ್ಟ್ ಮಾನ್ಸೂನ್ ಕೊಡ್ತಾ ಇದ್ವಿ. ಅಗೇನ್ 50 ಗ್ರಾಮ್ಸ್ ಅಂಡ್ 75 ಗ್ರಾಮ್ಸ್. ಸೊ ಆಗ ಏನಾಯ್ತು, 100 ಗ್ರಾಮ್ಸ್ ಟೋಟಲಿ ಪರ್ ಇಯರ್, 150 ಗ್ರಾಮ್ಸ್ ಅರ್ಕನಟಿಗೆ ಬರ್ತಾ ಇತ್ತು. ಅದಾದ್ಮೇಲೆ ಏನಾಯ್ತು, ನಮ್ದು ಬೋಡೋ ಹೊಡೆಯೋದು ಅದರಲ್ಲಿ ಇನ್ನೂ ನಮಗೆ ಕೊಳೆ ರೋಗ ಬರೋದು ತುಂಬಾ ಕಡಿಮೆ ಆಯ್ತು, ಕಂಟ್ರೋಲ್ ಆಯ್ತು. ಅದಕ್ಕೆ ನಾವು ಏನ್ ಮಾಡಿದ್ವಿ, ನಾವು ಇನ್ಪುಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2 ರೌಂಡ್ಸ್ ಆಯ್ತು. ಆ 50 ಗ್ರಾಮ್ಸ್ ಇದನ್ನು 75 ಗ್ರಾಮ್ಸ್ ಮಾಡಿದ್ವಿ, 75 ಗ್ರಾಮ್ಸ್ ಇದನ್ನು 100 ಗ್ರಾಮ್ಸ್ ಮಾಡಿದ್ವಿ. ಸೊ ಆಗ ಏನಾಯ್ತು, 150 ಗ್ರಾಮ್ಸ್ ಫಾರ್ ಕಾಫಿ ಅಂಡ್ 200 ಗ್ರಾಮ್ಸ್ ಫಾರ್ ಅರ್ಕನೆಟ್. ಅದ್ರಲ್ಲಿ ಏನಾಯ್ತು, ಪ್ಲಾಂಟ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು, ಫೋಲೇಜ್ ಬಂತು, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬಂತು. ಸೊ ಅದರಲ್ಲಿ ನಮಗೆ ಏನಾಯ್ತು ಅಂದ್ರೆ, ನಮಗೆ ಡಿಸೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಅನುಕೂಲವಾಯ್ತು. ಯಾವ ತರ ಡಿಸೀಸ್ ಕಂಟ್ರೋಲ್ ಆಯ್ತು ನಿಮಗೆ? ಡಿಸೀಸ್ ಫಸ್ಟ್ ಬಂದ್ಬಿಟ್ಟು ಕೊಳೆ ರೋಗ. ಕಾಫಿಯಲ್ಲಿ ಕೊಳೆ ರೋಗ ಅಂದ್ರೆ ಎಲೆ ಡ್ರಾಪ್ ಆಗೋದು ಇರುತ್ತೆ, ಬಟ್ ಕಾಫಿಯಲ್ಲಿ ಕೊಳೆ ರೋಗ ತುಂಬಾ ಮಳೆ ಬಂದ್ರೆ ಕೊಳೆ ರೋಗ ಬರುತ್ತೆ. ಇಮ್ಯುನಿಟಿ ಜಾಸ್ತಿ ಆಗಿ ಕೊಳೆ ರೋಗ ಕಡಿಮೆ ಆಯ್ತು. ಅಡಿಕೆಯಲ್ಲೂ ಸೇಮ್ ಅದೇ ಇತ್ತು. ನಟ್ ಕ್ರ್ಯಾಕಿಂಗ್ ಇತ್ತು, ಅದು ಕಡಿಮೆ ಆಯ್ತು. ನಟ್ ಕ್ರ್ಯಾಕಿಂಗ್ ಇಸ್ ವೆರಿ ಒಂದು ಹುಡ್ಕೊಂಡು ಹೋಗ್ಬೋದು, ಅಷ್ಟೇ ಇರೋದು. ಈಗ ಇಲ್ಲೋದ್ರೆ ನಾವು ತೋಟದಲ್ಲಿ ಹೋದಾಗ ಏನಾಗ್ತಿತ್ತು ಅಂದ್ರೆ, ತುಂಬಾ ನಟ್ ಕ್ರ್ಯಾಕಿಂಗ್ ಇರ್ತಿತ್ತು. ತುಂಬಾ ರಿಸರ್ಚ್ ಎಲ್ಲ ಮಾಡಿ ನೋಡಿದ್ವಿ, ಬಟ್ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಕಂಟ್ರೋಲ್ ಆಯ್ತು. ಬಟ್ ಮಿನ್ಶಕ್ತಿ ಯೂಸ್ ಮಾಡಿದ್ರೆ, ಮಿನ್ಶಕ್ತಿ ಅದರೊಟ್ಟಿಗೆ ಮಲ್ಟಿಪಲ್ ಇನ್ಪುಟ್ಸ್ ಇರ್ತಾ ಇತ್ತು. ಸೊ ಇನ್ಪುಟ್ಸ್ ಕೊಡ್ತಾ ಹೋದಂಗೆ, ಬಟ್ ಪ್ಲಾಂಟ್ ಹೆಲ್ತ್ ಇಂಪ್ರೂವ್ ಮಾಡೋದು ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ. ಸೊ ಅದು ಇದ್ದಾಗ ಏನಾಗುತ್ತೆ, ಹೆಲ್ದಿ ಆಗಿರುತ್ತೆ ಪ್ಲಾಂಟ್. ಇಟ್ ಇಸ್ ಏನಂತಾರೆ, ನಮ್ಮ ಮನುಷ್ಯರ ದೇಹದಲ್ಲಿ ಹೇಗೆ ಕ್ಯಾಲ್ಸಿಯಂ ಪ್ಲೇಸ್ ಅ ವೈಟಲ್ ರೋಲ್ ಫಾರ್ ದ ಬೋನ್ ಹೆಲ್ತ್. ಬೋನ್ ಹೆಲ್ತ್ ಅಂದ್ರೆ ಸ್ಟ್ರೆಂತ್ ಆಫ್ ದ ಪ್ಲಾಂಟ್ ಇನ್ಕ್ರೀಸ್ ಆಯ್ತು. ಸೊ ಹಾಗಾಗಿ ಅದು ಬೆನಿಫಿಟ್ ಆಗ್ತಾ ಬಂತು. ಸರ್, ಬಿಫೋರ್ ನೀವೇನು ಮಿನ್ಶಕ್ತಿ ಅಪ್ಲೈ ಮಾಡ್ತಾ ಇದ್ರಿ, ಸೊ ಅವಾಗ ಆಕ್ಚುಲಿ ಈಗ ಒಂದು ಬಂಚಸ್ ಇದೆ ಅನ್ಕೊಳ್ಳಿ, ಸೊ ಇದ್ರೊಂದು ಆಲ್ಮೋಸ್ಟ್ 20-25 ಬೆರೀಸ್ ಬರ್ಬೋದು. ಹೌದು. ಸೊ ಮುಂಚೆ ಅದೇ ಇತ್ತ, ಅಥವಾ ಇವಾಗ ಮಿನ್ಶಕ್ತಿ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಬೆರೀಸ್ ಜಾಸ್ತಿ ಆಗ್ತೀಯಾ? ಮುಂಚೆ ನಿಮ್ಗೆ ಡ್ರಾಪಿಂಗ್ ಆಗ್ತಾ ಇತ್ತು ಅಂತ ಹೇಳಿ ಗೊತ್ತಾಯ್ತು. ಅದು ಏನಂತ ಹೇಳಿದ್ರೆ, ಈಗ ನೀವು ಬೆರಿ ನೋಡ್ತಾ ಇದ್ದೀರಾ, ಈಗ ಇದು ನೋಡಿದ್ರೆ ಮುಂಚೆ ನಾವು ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಕೊಡೋಕ್ಕಿಂತ ಮುಂಚೆ ಏನಾಗ್ತಿತ್ತು, ಇದು ಹಿಡಿದ್ರೆ ಟೈಟ್ ಆಗಿರ್ತಿರ್ಲಿಲ್ಲ, ಡ್ರಾಪ್ ಆಗ್ತಾ ಇತ್ತು, ಲೂಸ್ ಆಗ್ತಾ ಇತ್ತು, ಬೆರೀಸ್ ಲೂಸ್ ಆಗ್ತಾ ಇತ್ತು, ಡ್ರಾಪಿಂಗ್ಸ್ ಬರ್ತಾ ಇತ್ತು. ಈಗ ನೋಡಿ ಟೈಟ್ ಆಗಿದೆ. ಯಾವ ಬೆರಿ ಇದು ಬಂಚಲ್ಲೂ ಟೈಟ್ ಇದೆ. ಯಾವ್ದು ಕಾಫಿ ಬಂದಿದೆ ಅದು ಆಲ್ರೆಡಿ ಇಟ್ ಇಸ್ ದೇರ್ ಅಂತ, ಡ್ರಾಪಿಂಗ್ಸ್ ಆಗಲ್ಲ. ಈಗ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದ್ರ ನೀವು ಈ ಪರ್ಟಿಕ್ಯುಲರ್ ಪ್ಲಾಂಟೇಶನ್ಗೆ? ಸೊ ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಿ ಅಪ್ಲೈ ಮಾಡ್ತಾ ಇದ್ದೀರಾ ಮಿನ್ಶಕ್ತಿನ? ಹಾಗೆ ಅಪ್ಲೈ ಮಾಡ್ತಾ ಇದ್ದೀರಾ? ಸಾಯಿಲ್ ಟೆಸ್ಟ್ ಮಾಡಿದೀವಿ. pH 5.8 ಬರುತ್ತೆ ನಮ್ದು. 5.8 ಬಂತು. ಅಂದ್ರೆ ರೆಕಮೆಂಡೇಶನ್ ಏನಿದೆ 5.8 pH? 5.8 pH ಗೆ ರೆಕಮೆಂಡೇಶನ್ ಇಸ್ 150 ಗ್ರಾಮ್ಸ್ ಪರ್ ಪ್ಲಾಂಟ್. ದಟ್ ಇಸ್ ಪ್ರೀ ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್. ಫಸಲೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು. ಅಲ್ಲೂ ಕೂಡ ನೋಡಬಹುದು. ಇದು ಈ ಸಲ ಫಸಲು ಇದು ಪ್ರತಿ ಅದೊಂದು ಗಿಡ ಅಂತಲ್ಲ. ಸೊ ನೀವು ನೋಡ್ಬೋದು, ಇಲ್ಲಿ ಎಲ್ಲಾ ಗಿಡ ಈ ಕಡೆ ರೆಕ್ಕೆ ನೋಡಿ, ಇದ್ರಲ್ಲೂ ಕೂಡ ನಿಮ್ಗೆ ಅದೇ ರೀತಿ ಫಸಲಿದೆ, ಕಾಣ್ತಾ ಇದೆಯಲ್ಲ? ಮತ್ತೆ ಅಡಿಕೆನೂ ಹಂಗೆ ನೋಡ್ಬೋದು. ಅಡಿಕೆನೂ ಕೂಡ ನಿಮ್ಗೆ ಹಂಗೆ ಇದೆ. ಸೊ ನೀವು ಮಿನ್ಶಕ್ತಿ ಹಾಕೋದ್ರಿಂದ ನಿಮ್ಗೆ pH ಈಕ್ವಲ್ ಬರುತ್ತೆ. ಹೌದು. ಮಿನ್ಶಕ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹೇಳಿದ್ರೆ, pH ಮೇಲೆ ಬಂದಾಗ ನಾವು ಕೊಡುವ ಇನ್ಪುಟ್ಸ್ ಏನೆಲ್ಲ ಇದೆ ಅದೆಲ್ಲ ಕರೆಕ್ಟ್ ಆಗಿ ಅವೈಲಬಲ್ ಫಾರ್ಮ್ ಬಂದ್ಬಿಟ್ಟು ಇನ್ಪುಟ್ಸ್ ವೇಸ್ಟ್ ಆಗಲ್ಲ. ತುಂಬಾ ಚೆನ್ನಾಗಿ ಗಿಡ ತೆಕೊಳ್ಳುತ್ತೆ. ಅಂದ್ರೆ ಗೊಬ್ಬರ ಕೊಡ್ತೀರಾ, ಅದು ವೇಸ್ಟೇಜ್ ಬರಲ್ಲ. ವೇಸ್ಟೇಜ್ ಬರಲ್ಲ. pH ಮಿನ್ಶಕ್ತಿ ಹಾಕಿದ ತಕ್ಷಣ pH ಮೇಲೆ ಬರುತ್ತೆ, ನಾವು ಗೊಬ್ಬರ ಕೊಟ್ಟದ್ದು ಅದು ಅಪ್ಟೇಕ್ ಆಗುತ್ತೆ ಚೆನ್ನಾಗಿ. ವೇಸ್ಟೇಜ್ 6.2 ಇಂದ 6.57 ಈ ರೇಂಜ್ ಅಲ್ಲಿ ಇರಬೇಕು. ಈ ರೇಂಜ್ಗೆ ಮಿನ್ಶಕ್ತಿ ತರುತ್ತೆ. ತಂದಾಗ ನಿಮ್ಗೆ ಏನು ಗೊಬ್ಬರ ಏನ್ ಕೊಡ್ತೀರಾ ಅದಕ್ಕೆ ಎಲ್ಲಾ ಗೊಬ್ಬರ ಕೂಡ ಗಿಡಕ್ಕೆ ಅಪ್ಟೇಕ್ ಆಗುತ್ತೆ. ಯಾವುದು ವೇಸ್ಟೇಜ್ ಬರೋದಿಲ್ಲ. ವೇಸ್ಟೇಜ್ ಕಡಿಮೆ, ತುಂಬಾ ಕಡಿಮೆ. ಎಲ್ಲ ಗಿಡಕ್ಕೆ ಹೋಗುತ್ತೆ, ಗಿಡ ವಿಗರಸ್ ಆಗುತ್ತೆ. ಹೌದು, ವಿಗರಸ್ ಗ್ರೋತ್ ಆಗುತ್ತೆ, ಫೋಲಿಯೇಜ್ ಚೆನ್ನಾಗಿರುತ್ತೆ. ನೀವು ಈಗ ನೋಡ್ತಾ ಇದ್ದೀರಾ ಫೋಲಿಯೇಜ್ ಹೇಗಿದೆ. ಈಗ ಇಲ್ಲಿ ನೋಡ್ಬೋದು ನೀವು. ಸೊ ಆಲ್ಮೋಸ್ಟ್ ಒಂದು 2 ಅಡಿ ಅಷ್ಟು ನಿಮ್ಗೆ ಎಕ್ಸ್ಟ್ರಾ ಬಂದಿದೆ ಶೂಟ್ಸ್. ಈಗ ಏನ್ ಫಸಲಿದೆ ಇಲ್ಲಿ, ಇದರಿಂದ ಒಂದು 2 ಅಡಿ ಎಕ್ಸ್ಟ್ರಾ ಬಂದಿದೆ, ಜೊತೆಗೆ ಇನ್ನೂ ಕೂಡ ಚಿಗುರ್ತಾ ಇದೆ. ಸೊ ಇದು ಆಕ್ಚುಲಿ ಚಿಗುರುವಂತ ಟೈಮ್. ಹೌದು. ಮಿನ್ಶಕ್ತಿ ಕೊಟ್ಟಿರೋದ್ರಿಂದ ನೀವು ಗಿಡ ಚೆನ್ನಾಗಿ ಗೊಬ್ಬರ ತಗೊಂಡು ಈ ತರ ರಿಸಲ್ಟ್ಸ್ ಕಾಣ್ಲಿಕ್ಕೆ. ಸರ್, ಈಗ 2017 ಅಲ್ಲಿ ಮಿನ್ಶಕ್ತಿ ಅಪ್ಲೈ ಮಾಡಕ್ ಶುರು ಮಾಡಿದ್ರಿ. ಲೈಕ್ 2017 ಗಿಂತ ಮುಂಚೆ ಸೊ ನಿಮ್ಗೆ ಲೈಕ್ ವಾಟ್ ಪರ್ಸೆಂಟೇಜ್ ಅಲ್ಲಿ ನಿಮ್ಗೆ ಈಗ ಕಾಫಿ ಇನ್ಕ್ರೀಸ್ ಆಗಿದೆ ಅಪ್ಲೈ ಮಾಡಿದ್ಮೇಲೆ ಮಿನ್ಶಕ್ತಿನ? ಸೊ ಬಿಫೋರ್ಗೂ ಇವಾಗ್ಲೂ ಏನು ಕಂಪ್ಯಾರಿಸನ್ ಇರ್ಬೋದು ನಿಮ್ಗೆ? ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಓವರ್ ಆಲ್ ಎವ್ರಿ ಇಯರ್ ಒಂದು ಕ್ರಾಪ್ ಅಲ್ಲಿ ಒಂದು 10% ಇನ್ಕ್ರೀಸ್ 100% ಇದ್ದೇ ಇರುತ್ತೆ. 10% ಇನ್ಕ್ರೀಸ್ ಬಂದೇ ಬರುತ್ತೆ. ಡ್ರಾಪಿಂಗ್ಸ್ ಕಡಿಮೆ ಆದಾಗ 10% ಇನ್ಕ್ರೀಸ್ ಬಂದೇ ಬರುತ್ತೆ ಕ್ರಾಪ್ ಅಲ್ಲಿ. ಡ್ರಾಪಿಂಗ್ ಆಗೋದು ನಿಮ್ಗೆ ಅಲ್ಲೇ ಉಳ್ಕೊಳ್ಳುತ್ತೆ, ಅದು ನಿಮ್ಗೆ ಬ್ಯಾಗ್ಸ್ ಕನ್ವರ್ಟ್ ಆಗುತ್ತೆ.
ಸರ್ ಇದು ಯಾವ್ದು ಸರ್ ನದಿ ಹರಿತಾ ಇರೋದು ನಮ್ಗೆ ಇಲ್ಲಿ? ಇದು ನದಿ ಹರಿತಾ ಇರೋದು ಲಕ್ಷ್ಮಣ್ ತೀರ್ಥ ಅಂತ, ಇರ್ಪು ಜಲಪಾತ ಅಂತ ಇದೆ ಇರ್ಪು ಅಲ್ಲಿ. ಜಲಪಾತ. ಇರ್ಪು ಜಲಪಾತ ಅಲ್ಲಿಂದ ಬರೋ ಲಕ್ಷ್ಮಣ್ ತೀರ್ಥ ನದಿ ಇದು. ಓಕೆ ಸರ್, ಅಂದ್ರೆ ರೈನಿ ಸೀಸನ್ ನಿಮ್ಗೆ ಎಲ್ಲಿ ಗಂಟ ಬರುತ್ತೆ ಸರ್ ನೀರಿದು? ರೈನಿ ಸೀಸನ್ ಅಲ್ಲಿ ಈ ಜಾಗ ಫುಲ್ ಸಬ್ಮರ್ಜ್ ಆಗ್ಬಿಡುತ್ತೆ. ಫುಲ್ ಪ್ಲಾಂಟ್ ಎಲ್ಲ ಕಂಪ್ಲೀಟ್ ಫುಲ್ ಸಬ್ಮರ್ಜ್ ಆಗ್ಬಿಡುತ್ತೆ. ಓಕೆ. ಬಟ್ ಏನಾಗುತ್ತೆ, ಎಷ್ಟೋ ಅವರ್ಸ್ ತನಕ ಇರುತ್ತೆ. ಹಾ. ಮಳೆ ಕಡಿಮೆ ಆದ ತಕ್ಷಣ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಬಟ್ ರೈನಿ ಸೀಸನ್ ಅಲ್ಲಿ ನೀರು, ಇಟ್ ಇಸ್ ಅ ವೆಟ್ ಫುಟ್ ಏರಿಯಾ. ನೀರ್ Full ಇದ್ದೇ ಫುಲ್ ನೀರ್ ಇದ್ದೇ ಇರುತ್ತೆ. ಓಕೆ, ನದಿ ಹೆಚ್ಚು ಕಮ್ಮಿ ಈ ಆ, ಬ್ರಿಡ್ಜ್ ಎಲ್ಲ ಬ್ರಿಡ್ಜ್ ಎಲ್ಲ ಸಬ್ಮರ್ಜ್ ಆಗ್ಬಿಡುತ್ತೆ, Full. ಅಷ್ಟು ಬರುತ್ತೆ. ಆ ಕಡೆ ಹೋಗಕ್ಕೆ ಆ ಆಗಲ್ಲ ಕಡೆ ಹೋಗ, ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಬಿಡಿ, ಇಲ್ಲಿಗೆ ಬರ್ಲಿಕ್ಕೆ ಆಗಲ್ಲ ನಿಮ್ಗೆ. ನಮ್ಗೆ. ಅಷ್ಟು ಬರುತ್ತೆ ನೀರು. ಅಷ್ಟು ನೀರ್ ಇರುತ್ತೆ. ಯಾಕಂದ್ರೆ ಪರ್ ಡೇ ಲೈಕ್ 10 ಇಂಚಸ್ ಮೇಲ್ ಇಲ್ಲಿ ನಮಗೆ ಒಂದು 12 ಇಂಚಸ್ ಆದ್ರೆ ಬೆಟ್ಟಕ್ಕೆ ಒಂದು 20-22 ಇಂಚ್ ಆಗುತ್ತೆ. ಸೊ ಅದ್ರ ನೀರೆಲ್ಲ ಬರುತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ. ಸೊ ಅದು ಫುಲ್ ಸಬ್ಮರ್ಜ್ ಆಗುತ್ತೆ. ಸಬ್ಮರ್ಜ್ ಆಗುತ್ತೆ. ಹೌದು ಹೌದು. ಇಲ್ಲಿ ಗಿಡಗಳು ಕೂಡ ಅಷ್ಟೇ ಹೆಲ್ತ್ ಇದೆಯಲ್ಲ ಸರ್, ಏನ್ ರೀಸನ್ ಇರ್ಬೋದು? ಗಿಡ ಹೆಲ್ತಿ ಇರೋ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಇಸ್ ಮಿನ್ಶಕ್ತಿ. ಅದ್ರ ಒಟ್ಟಿಗೆ ಬೇರೆ ಇನ್ಪುಟ್ಸ್ ಕೊಡ್ತೀವಿ. ಓಕೆ. ಸೊ ಅದು ನಾವು ಹೇಗೆ ಅದನ್ನ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಅದು ಹೆಲ್ದಿ ಆಗಿರುತ್ತೆ. ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಬಟ್ ಇಟ್ಸ್ ವೆರಿ ಮಿನಿಮಮ್ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಬಿ ಟ್ಯಾಕಲ್ಡ್. ಸ್ವಲ್ಪ ಡ್ರಾಪಿಂಗ್ಸ್ ಅಂದ್ರೆ ನೀವು ಹೇಳೋ ಪ್ರಕಾರ ಫುಲ್ ನೀರ್ ನಿಂತ್ಕೊಳ್ಳುತ್ತೆ ಅಂದ್ರೆ ಇಲ್ಲಿ ನಮಗೆ ಡ್ರಾಪಿಂಗ್ಸ್ ಇಲ್ಲ. ಡ್ರಾಪಿಂಗ್ಸ್ ವೆರಿ ಮಿನಿಮಮ್. ಡ್ರಾಪಿಂಗ್ಸ್ ಇರುತ್ತೆ, ಬಟ್ ವೆರಿ ಮಿನಿಮಮ್. ನೀವು ಇಲ್ಲೇ ನೋಡಬಹುದು, ಬಂಚಸ್ ಕೂಡ bunches ಆಗಿ ಹಾಗೆ ಇದೆ, ಟೈಟ್ ಇದೆ. ಬಟ್ ವೆರಿ ಮಿನಿಮಮ್. ಪ್ಲಾಂಟ್ ಹೆಲ್ತ್ ಚೆನ್ನಾಗಿದ್ರೆ ದೆನ್ ಇಟ್ ವಿತ್ ಹೋಲ್ಡ್ ಮಾಡುತ್ತೆ ಅದು. ಹೌದು. ಲೈಕ್ ನೆಕ್ಸ್ಟ್ ಇಯರ್ ಕೂಡ ಶೂಟ್ಸ್ ಬಂದಿದೆ. ಹೌದು. ಅಂದ್ರೆ ಎವ್ರಿ ಇಯರ್ ಇಲ್ಲಿ ಸಬ್ಮರ್ಜ್ ಆಗುತ್ತೆ. ಎವ್ರಿ ಇಯರ್ 80 ಇಂಚಸ್ ಮೇಲೆ ಮಳೆ ಬಂತಂತ ಹೇಳಿ ಇಲ್ಲಿ ಸಬ್ಮರ್ಜ್ ಆಗಿ ಆಗುತ್ತೆ. ಹೌದು. ಇದು ಅಡಿಕೆ ಪ್ಲಾಂಟೇಶನ್ ಅಲ್ಲ? ಹೌದು. ಸೊ ಇಲ್ಲಿ ನೀವು ಅಲ್ಲಿ ನಾವು ಹೇಳ್ದಂಗೆ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ನೀರ್ ನಿಲ್ಲುತ್ತೆ. ಸೊ ಮುಂಚೆ ನಿಮಗೆ ಡ್ರಾಪಿಂಗ್ಸ್ ಇತ್ತು ಅಲ್ಲಿ? ಹೌದು, ತುಂಬಾ ಡ್ರಾಪಿಂಗ್ಸ್ ಇತ್ತು. ಏನಾದ್ರು ಟ್ರೈ ಮಾಡಿದ್ರೆ ಎಕ್ಸ್ಟ್ರಾ ಮಿನ್ಶಕ್ತಿ ಬಿಟ್ಟು ಬೇರೆ ಏನೋ ಟ್ರೈ ಮಾಡಿದ್ರ? ಟ್ರೈ ಮಾಡಿದ್ವಿ, ಬೇರೆ ವಿಧಾನ ನೋಡ್ಕೊಂಡು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ನಮಗೆ ಸಕ್ಸಸ್ ಸಿಕ್ಕಿರ್ಲಿಲ್ಲ. Okay. ಅದಾದ್ಮೇಲೆ ನಾವು ವಿ ಗಾಟ್ ಇಂಟ್ರೊಡ್ಯೂಸ್ ಟು ಮಿನ್ಶಕ್ತಿ ಇಂಟ್ರೊಡ್ಯೂಸ್ ಆದ್ಮೇಲೆ ಅವ್ರದ್ದು ಸಜೆಷನ್ ಪ್ರಕಾರ ನಾವು ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡದಾದ್ಮೇಲೆ ರಿಸಲ್ಟ್ಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಕೊಳೆ ರೋಗ ಬರೋದು ಕಡಿಮೆ ಆಯ್ತು, ನಟ್ ಕ್ರ್ಯಾಕಿಂಗ್ ಕಡಿಮೆ ಆಯ್ತು, ಮತ್ತೆ ಗಿಡಗಳು ಗ್ರೀನಿಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಎಲ್ಲೋ ಇಂದ ಗ್ರೀನಿಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದರಲ್ಲಿ ರಿಸಲ್ಟ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಿನ್ಶಕ್ತಿ ಅಪ್ಲೈ ಮಾಡ್ದಾದ್ಮೇಲೆ. ಆಗ ನಾವು ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ 2 ಸತಿ ನಾವು ಅಪ್ಲೈ ಮಾಡ್ತೀವಿ. 150 ಗ್ರಾಮ್ಸ್ ಪರ್ ಪ್ಲಾಂಟ್ ಕೊಡ್ತೀವಿ. ಹಾಗೇನೆ ರಿಸಲ್ಟ್ಸ್ 100% ಸಿಗುತ್ತೆ. ಅಂದ್ರೆ ಇವಾಗ ನಿಮ್ಗೆ ಏನೇ ಡ್ರಾಪಿಂಗ್ಸ್ ಇಲ್ಲ ಅಡಿಕೆ? ಇಲ್ಲ, ಡ್ರಾಪಿಂಗ್ಸ್ ಅಲ್ಲಿ ಏನ್ ಡ್ರಾಪಿಂಗ್ಸ್ ನಿಮ್ಗೆ ಒಂದು 20 ಡೇಸ್ ನೀರ್ ನಿಲ್ಲುತ್ತೆ ಅಂತ ಹೇಳಿದ್ರಿ ಇಲ್ಲಿ. ಹೌದು. ಅಷ್ಟು ನೀರ್ ನಿಂತ್ರು ಕೂಡ ನಿಮ್ಗೆ ಅಡಿಕೆ ಇಲ್ಲ, ಅಡಿಕೆ ಡ್ರಾಪಿಂಗ್ಸ್ ಇಲ್ಲ. ಯಾಕಂದ್ರೆ ನಾವು ಮಳೆಕ್ಕಿಂತ ಮುಂಚೆ ನಾವು ಎಲ್ಲ ಇನ್ಪುಟ್ಸ್ ಕೊಟ್ಟಿರ್ತೀವಿ. ಮಿನ್ಶಕ್ತಿ ಮಲ್ಟಿಪಲ್ ಫರ್ಟಿಲೈಸರ್ಸ್ ಇದೆಲ್ಲ ಕೊಟ್ಟಿರ್ತೀವಿ. ಸೊ ಕೊಟ್ಟಿದ್ದ ಇನ್ಪುಟ್ಸ್ ಅಪ್ಟೇಕ್ ಆಗಿರುತ್ತೆ ಕರೆಕ್ಟ್ ಆಗಿ. ಸೊ ಪ್ಲಾಂಟ್ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗೆ ನಾವು ನೋಡಬಹುದು ಎಲ್ಲೋಯಿಂಗ್ ಏನ್ ಕಾಣಲ್ಲ, ಗ್ರೀನಿಶ್ ಆಗಿ ಇರುತ್ತೆ. ಅದು ದಟ್ ಇಸ್ ಅ ಸೈನ್ ಪ್ಲಾಂಟ್ ಹೆಲ್ದಿ ಆಗಿದೆ ಅಂತ ಹೇಳಿ. ನಿಮ್ಗೆ ಮಿನ್ಶಕ್ತಿ ಅಪ್ಲೈ ಮಾಡಕ್ ಮುಂಚೆಗೂ ಮತ್ತೆ ಈಗಗೂ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಅಡಿಕೆಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಅಡಿಕೆ ನಮಗೆ ಇಂಪ್ರೂವ್ಮೆಂಟ್ಸ್ ಎವ್ರಿ ಇಯರ್ ಕಾಣ್ಲಿಕ್ಕೆ ಸಿಗುತ್ತೆ. ನಾವು ಮಿನ್ಶಕ್ತಿ ಯೂಸ್ ಮಾಡೋಕ್ ಸ್ಟಾರ್ಟ್ ಆಗಿಂದ ಡ್ರಾಪಿಂಗ್ಸ್ ಕಡಿಮೆ ಆಗಿದೆ. ಸೊ ಏನ್ ಹೊಂಬಳ ಬಿಡುತ್ತೆ ಅದೆಲ್ಲ ನಮಗೆ ಒಂದು ಹೊಂಬಳ ಬಿಡೋದೆಲ್ಲ ಕಾಯಿ ಕಟ್ಟುತ್ತೆ. ಈಗ ಒಂದು 9 ಹೊಂಬಳ ಬಿಟ್ರೆ ಒಂದು 5-6 ಹೊಂಬಳಲ್ಲಿ ಕಾಯಿ ಕಟ್ಟುತ್ತೆ. 5-6 ಹೊಂಬಳೆ ನಿಲ್ಲುತ್ತೆ. ಅಂದ್ರೆ ನಿಮ್ಗೆ ಹೊಂಬಳೆ ಕಟ್ಟೋದು ಜಾಸ್ತಿ ಆಯ್ತು? ಹೌದು, ಅದು ಜಾಸ್ತಿ ಆಯ್ತು. ಮತ್ತೆ ನಮಗೆ ಕಾಯಿ ಕಟ್ಟೋದು ಜಾಸ್ತಿ ಆಯ್ತು. ನಟ್ ಕ್ರ್ಯಾಕಿಂಗ್ ಕಡಿಮೆ ಆಯ್ತು. ನಟ್ ಕ್ರ್ಯಾಕಿಂಗ್ ತುಂಬಾ ಇರ್ತಾ ಇತ್ತು. ಈಗ ವೆರಿ ಮಿನಿಮಮ್ ಹುಡ್ಕೊಂಡು ಹೋಗ್ಬೇಕು ಈಗ ಎಲ್ಲಿ ನಟ್ ಕ್ರ್ಯಾಕಿಂಗ್ ಇದೆಯಾ ಅಂತ ಹೇಳಿ. ಅದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಯ್ತು. ಮಿನ್ಶಕ್ತಿ ಗ್ರೀನ್ ಅಪ್ಲೈ ಮಾಡಿದ್ರೆ ಅಥವಾ ರೆಡ್ ಅಪ್ಲೈ ಮಾಡಿದ್ರೆ? ನಾವೊಂದು 6 years ಇಂದ ಗ್ರೀನ್ ಅಪ್ಲೈ ಮಾಡಿದ್ವಿ. ಈಗ ಪಾಸ್ಟ್ 1 year ಹೊಸದಾಗಿ ಇಂಟ್ರೊಡ್ಯೂಸ್ ರೆಡ್. ಈಗ ಕಂಪ್ಲೀಟ್ ಆಗಿ ನಾವು ಮಿನ್ಶಕ್ತಿ ರೆಡ್ ಅಪ್ಲೈ ಮಾಡ್ತಾ ಇದ್ದೀವಿ. ಫುಲ್ ರೆಡ್ ಅಂದ್ರೆ ನಿಮ್ಗೆ ರಿಸಲ್ಟ್ಸ್ ಬೆಟರ್ ಇದೆ? ರಿಸಲ್ಟ್ಸ್ ಬೆಟರ್, ಕಡಿಮೆ ಆಗ್ತಿಲ್ಲ. ರಿಸಲ್ಟ್ ಇಸ್ ಗೆಟಿಂಗ್ ಬೆಟರ್. ಓಕೆ, ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹೌದು. ಅಡಿಕೆ ಫಸಲ್ ಆಗ್ಲಿ ಅಥವಾ ಕಾಫಿ ಇದ್ರಲ್ಲಾಗ್ಲಿ ಇಂಪ್ರೂವ್ಮೆಂಟ್. ಈಗ ಇದನ್ನ ಮಿನ್ಶಕ್ತಿನ ಸೊ ಬೇರೆ ಪ್ಲಾಂಟರ್ಸ್ ಗಳಿಗೆ ಸಜೆಷನ್ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ. ನೀವು ಈಗ ಎಷ್ಟು ವರ್ಷದಿಂದ ಅಪ್ಲೈ ಮಾಡಿದ್ರಿ ಇಲ್ಲಿ? 25 ವರೆಗೂ? 25 ಆಲ್ಮೋಸ್ಟ್ ಈಗ ಬಂದ್ಬಿಟ್ಟು 8 years ಆಗ್ಲಿಕ್ಕೆ ಬಂತು. 8 years ಇಂದ ನಾವು ಅದೇ ಲಾಸ್ಟ್ 1 year ಇಂದ ನಾವು ಮಿನ್ಶಕ್ತಿ ರೆಡ್ ಅಪ್ಲಿಕೇಶನ್ ಮಾಡ್ತಾ ಇದೀವಿ. ಅದು ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಇದೆ. ರೆಡ್ ಬಂದ್ಬಿಟ್ಟು ಅದು ಅಷ್ಟೇನೆ 150 ಗ್ರಾಮ್ಸ್ ಪ್ರೀ ಮಾನ್ಸೂನ್ ಅಂಡ್ 150 ಗ್ರಾಮ್ಸ್ ಪೋಸ್ಟ್ ಮಾನ್ಸೂನ್ ಕೊಡಬೇಕು. ಅದು ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಕಾಣ್ತಾ ಇದೆ. ಅಂಡ್ ಖಂಡಿತವಾಗಿ ಪ್ಲಾಂಟರ್ಸ್ ಯೂಸ್ ಮಾಡಬಹುದು ಅಂಡ್ ರಿಸಲ್ಟ್ಸ್ ಸಿಗುತ್ತೆ. ತೊಂದರೆ ಇಲ್ಲ, ಯಾವುದೇ ರೀತಿ ತೊಂದರೆ ಕೂಡ ಯೂಸ್ ಮಾಡಬಹುದು. ಯಾವುದೇ ಏರಿಯಾ ಆದ್ರೂ ಕೂಡ ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಮಿನ್ಶಕ್ತಿ ಬಗ್ಗೆ ತುಂಬಾ ಮಾಹಿತಿಗಳು ತಿಳಿಸ್ಕೊಟ್ಟಿದೀವಿ. ಸೊ ಎಲ್ಲಾ ಪ್ಲಾಂಟರ್ಸ್ ಗಳು ಕೂಡ ಬಳಸಬಹುದು ಮಿನ್ಶಕ್ತಿನ, ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಗಳು ಕೂಡ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ಲಿ ಇವ್ರು ಯೂಸ್ ಮಾಡ್ತಿರೋಂಗೆ ಇವ್ರ ಫೀಡ್ಬ್ಯಾಕ್ ನೀವು ಕೇಳಿದಿರಾ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಮಗೆ ಮಿನ್ಶಕ್ತಿ ಬಗ್ಗೆ ಇನ್ಪುಟ್ ಕೊಟ್ಟಿರೋ ಸರ್ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಇದೇ ತರ ಮುಂದಿನ ವಿಡಿಯೋಗಳು ಬರ್ತಾ ಇರುತ್ತೆ. ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.